ಸ್ನೇಹಿತರೆ, ಈ ಒಂದು ವಿಡಿಯೋನಲ್ಲಿ ನಾವು ದಾಂಡೇಲಿಗೆ ಹೋಗಿದ್ದು, ನಾವು ಸ್ಟೇ ಆಗಿರುವಂತಹ ರೆಸಾರ್ಟ್ ಮತ್ತು ನಾವು ಕೈಗೊಂಡಂತಹ ವಾಟರ್ ಆಕ್ಟಿವಿಟೀಸ್ ಮತ್ತು ಊರು ಸುತ್ತಿದ್ದು ಎಲ್ಲವನ್ನು ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸ್ಮೈಲ್. ದಾಂಡೇಲಿ ಸಾಹಸಿಗರ ಮತ್ತು ಪ್ರವಾಸಿಗರ ಸ್ವರ್ಗ ಅಂತಲೇ ಕರೆಸಿಕೊಂಡಿರುವ ಈ ಊರು ಬರೋದು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಮುದ್ರ ತೀರವನ್ನು ಹೊಂದಿರುವಂತಹ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ದಾಂಡೇಲಿಯು ಕರ್ನಾಟಕದ ಪಶ್ಚಿಮ ಘಟ್ಟಗಳ ಸುಂದರ ಹಸಿರಿನ ಮಡಿಲಿನಲ್ಲಿರುವಂತಹ ಒಂದು ಸುಂದರವಾದಂತಹ ನಗರ. ನಮ್ಮ ರಾಯಚೂರಿನ ಬಿಸಿಲಿನಿಂದ ಎಲ್ಲಾದರೂ ಒಂದೆರಡು ದಿನ ದೂರ ತಣ್ಣಗಿದ್ದು ಬರೋಣ ಅಂತ ನಾವು ಅಂದ್ಕೊಂಡಾಗ ನಮಗೆ ನೆನಪಾಗಿದ್ದೆ ಈ ಒಂದು ಅಡ್ವೆಂಚರ್ ಕ್ಯಾಪಿಟಲ್ ಆಫ್ ಕರ್ನಾಟಕ ದಾಂಡೇಲಿ. ಸೊ ಈ ಒಂದು ದಾಂಡೇಲಿ ಬಂದುಬಿಟ್ಟು ನಮ್ಮ ರಾಯಚೂರಿಂದ 380 ಕಿಲೋಮೀಟರ್ ದೂರದಲ್ಲಿದೆ. ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ರಾಯಚೂರಿಂದ. ಹೌದಾ? ಸರಿ ಸರಿ ಬುಕಿಂಗ್ ಆಗೈತ್ರಿ. ಫೈನಲಿ ನಾವು ದಾಂಡೇಲಿಗೆ ಬಂದು ರೀಚ್ ಆಗಿದ್ವಿ. ಸೊ ನಾವು ಬುಕ್ ಮಾಡಿರುವಂತಹ ರೆಸಾರ್ಟ್ಗೆ ಬಂದು ನಾವೀಗ ರೀಚ್ ಆಗಿದ್ದೀವಿ. ಸೊ ನಾನು ನಿಮ್ಗೆ ಒಂದು ರೆಸಾರ್ಟ್ ಟೂರ್ನ ನಾನು ಈಗ ತೋರಿಸ್ತೀನಿ, ಯಾವ ಥರ ಇದೆ, ರೂಮ್ಸ್ ಯಾವ ಥರ ಇದಾವೆ, ಅಲ್ಲಿ ಏನು ಇಟರ್ನಿಟಿ ಇದೆ ರೆಸಾರ್ಟ್ ಕಡೆಯಿಂದ ಅಂತೇಳಿ ಎಲ್ಲನೂ ನಾನು ನಿಮಗೆ ಒಂದು ಸ್ವಲ್ಪ ಬಿಟ್ಟಲ್ಲಿ ತೋರಿಸ್ತೀನಿ. ನಾವು ಬುಕ್ ಮಾಡಿರುವಂತಹ ರೆಸಾರ್ಟ್ ಹೆಸರು ಬಂದುಬಿಟ್ಟು ಜಂಗಲ್ ಬೆಲ್ ರೆಸಾರ್ಟ್ ಅಂತ ಹೇಳಿ. ಸೊ ಈ ಒಂದು ರೆಸಾರ್ಟ್ ಬರೋದು ಮೌಳಂಗಿ ಎಕೋ ಪಾರ್ಕ್ ಅಂತ ಇದೆ ದಾಂಡೇಲಿಯಲ್ಲಿ. ಅದ್ರ ಬಾಜುನೇ ಈ ಒಂದು ರೆಸಾರ್ಟ್ ಬರೋದು. ಅಂದರೆ ಮೌಳಂಗಿ ಎಕೋ ಪಾರ್ಕ್ ಮತ್ತು ಈ ರೆಸಾರ್ಟ್ ಎರಡಕ್ಕೂ ಒಂದೇ ಕಾಂಪೌಂಡ್ ಅಂತಲೇ ಹೇಳ್ಬೋದು. ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಇದ್ರ ಗೂಗಲ್ ಮ್ಯಾಪ್ನ ನಾನು ಪ್ರೊವೈಡ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಜಸ್ಟ್ ನಾವು ಎಲ್ಲ ಚೆಕಿಂಗ್ ಪ್ರೊಸೆಸ್ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಪೇಮೆಂಟ್ ಆಗಿಬಿಟ್ಟು ಜಸ್ಟ್ ಈಗ ಫುಲ್ ಅಂದರೆ ಫುಲ್ ಹಸುವಾಗಿದೆ. ಸೊ ಮೊದಲು ಹೋಗಿ ರೂಮಿಗೆ ಎಲ್ಲ ಲಗೇಜ್ಗಳನ್ನೆಲ್ಲ ರೂಮಲ್ಲಿ ಹಾಕಿಬಿಟ್ಟು ಸೊ ಊಟದ ಕಡೆ ನಾನು ಹೋಗ್ತೀನಿ. ಸೊ ತೋರಿಸ್ತೀನಿ ಅಲ್ಲಿ ಯಾವ ಥರ ಮೇಂಟೆನೆನ್ಸ್ ಇದೆ, ಯಾವ ಥರ ಊಟ ಇದೆ ಅಂತ ಹೇಳಿ. ಇನ್ನು ಈ ಒಂದು ರೆಸಾರ್ಟ್ನ ಫೆಸಿಲಿಟೀಸ್ ನಮ್ಗೆ ಏನೇನು ಇವರು ಪ್ರೊವೈಡ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾನೀಗ ಹೇಳ್ಕೊಂಡು ಹೋಗ್ತೀನಿ. ಈಗ ನೀವು ವಿಡಿಯೋನಲ್ಲಿ ನೋಡ್ತಿರೋ ಹಾಗೆ 360 ಡಿಗ್ರಿ ನೇಚರ್ ಅಲ್ಲಿ ಕಾಣುವಂತಹ ಒಂದು ಡೈನಿಂಗ್ ಏರಿಯಾನ ನಾವು ನೋಡ್ಬೋದು. ಇನ್ನು ಈ ಒಂದು ರೆಸಾರ್ಟ್ನ ಫೆಸಿಲಿಟೀಸ್ ಅಂತ ನೋಡೋದಾದರೆ ನಮಗೆ 3 ಟೈಮ್ಸ್ ಊಟ ಕೊಡ್ತಾರೆ. ಬೆಳಗ್ಗೆ ನಾಷ್ಟ ಆಗಲಿ, ಮಧ್ಯಾಹ್ನ ಊಟ ಆಗಲಿ, ರಾತ್ರಿ ಊಟ ಆಗಲಿ. ವೆಜ್ ಮತ್ತು ನಾನ್ ವೆಜ್ ಎರಡೂ ಇರುತ್ತೆ, ಯಾವ್ದು ಬೇಕಾದರೂ ಅದು ನಾವು ತಿನ್ಕೋಬೋದು. ಆ್ಯಂಡ್ ಇನ್ನೂ ಒಂದು ಹೇಳೋದಾದರೆ ಅನ್ಲಿಮಿಟೆಡ್ ಫುಡ್ ಇವರು ನಮಗೆ ಪ್ರೊವೈಡ್ ಮಾಡ್ತಿದ್ದಾರೆ, ಎಷ್ಟು ಬೇಕಷ್ಟು ತಿನ್ಕೋಬೋದು. ಮತ್ತು ವಿಡಿಯೋನಲ್ಲಿ ನೀವು ಈಗ ನೋಡ್ತಿರೋ ಹಾಗೆ ಅಷ್ಟು ಹೈಜೀನ್ ಆಗಿ ನೀಟಾಗಿ ಇವರು ಒಂದು ಫುಡ್ನ ಪ್ರಿಪೇರ್ ಮಾಡಿ ಅದನ್ನು ಸರ್ವ್ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ದಾಂಡೇಲಿ ಅಂದ್ರೇ ಒಂಥರ ಗ್ರೀನರಿ ನೇಚರ್ ಅಂತಲೇ ತಲೆಯಲ್ಲಿತ್ತು. ಸೊ ಆ ಒಂದು ದಟ್ಟವಾದ ಕಾಡಿನ ಮಿಡಿಲ್ ಒಂದು ರೆಸಾರ್ಟ್ನಲ್ಲಿ ನಾವಿದ್ದೀವಿ. ಸೊ ಈ ರೆಸಾರ್ಟ್ನ ಮಾರ್ನಿಂಗ್ ವ್ಯೂ ಯಾವ ಥರ ಇರುತ್ತೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಸೊ ಸ್ನೇಹಿತರೆ, ನೋಡ್ಕೊಂಡ್ಬಂದ್ರೆ ಅಲ್ಲ ಯಾವ ಥರ ಇತ್ತು ನಾವು ಸ್ಟೇ ಆಗಿರುವಂತಹ ಒಂದು ರೆಸಾರ್ಟ್ನ ವ್ಯೂ ಆಗಲಿ, ಅದರ ಸುತ್ತಮುತ್ತಲಿನ ವ್ಯೂ ಆಗಲಿ. ಸೊ ಈಗ ನಾನು ಈ ಏನೇನು ಫೆಸಿಲಿಟೀಸ್ ಈ ಒಂದು ರೆಸಾರ್ಟ್ ಅವರು ನಮಗೆ ಕೊಡ್ತಿದ್ದಾರೆ ಅನ್ನೋದನ್ನ ನಾನೀಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇನ್ನು ಈ ಒಂದು ರೆಸಾರ್ಟ್ ಅವರು ನಮಗೆ 3 ಟೈಮ್ಸ್ ಊಟ ಜೊತೆಗೆ ನಮಗೆ
ಮಾರ್ನಿಂಗ್ ಜಂಗಲ್ ಟ್ರೆಕ್, ನೈಟ್ ಫೈರ್ ಕ್ಯಾಂಪ್ ಮತ್ತು ರೈನ್ ಡ್ಯಾನ್ಸ್ ವಿತ್ ಮ್ಯೂಸಿಕ್ನ ಇವರು ರೆಸಾರ್ಟ್ ಒಳಗಡೆನೆ ನಮ್ಗೆ ಈ ಒಂದು ಫೆಸಿಲಿಟೀಸ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಇದನ್ನು ಬಿಟ್ಟು ರೆಸಾರ್ಟ್ ಹೊರಗಡೆ ಅಂತ ಅಂದರೆ ಇನ್ನು ವಾಟರ್ ಆ್ಯಕ್ಟಿವಿಟೀಸ್ ಕಡೆಗೆ ನಾವು ಹೋದರೆ ಇನ್ನು ಈ ರೆಸಾರ್ಟ್ನವರು ನಮಗೆ ವಾಟರ್ ಆ್ಯಕ್ಟಿವಿಟೀಸ್ನಲ್ಲಿ ಜಾರ್ಬಿಂಗು, ಕಾಯಾಕಿಂಗ್ ಮತ್ತು ಬೋಟಿಂಗ್ ಈ 3 ಆ್ಯಕ್ಟಿವಿಟೀಸ್ನ ನಮಗೆ ಫ್ರೀನಲ್ಲಿ ಕೊಡ್ತಿದ್ದಾರೆ. ರಿವರ್ ರಾಫ್ಟಿಂಗ್ ಒಂದನ್ನು ನಾವು ಪೇ ಮಾಡಿ ಹೋಗಬೇಕಾಗುತ್ತೆ. ಸೊ ಇದರ ಬಗ್ಗೆ ನಾನು ಡಿಟೇಲ್ ಆಗಿ ನಾಳೆ ನಾವು ವಾಟರ್ ಆ್ಯಕ್ಟಿವಿಟೀಸ್ಗೆ ಹೋದಾಗ ಅದ್ರ ಬಗ್ಗೆ ವಿತ್ ಡಿಟೇಲ್ ಆಗಿ ಯಾವ ಥರ ಇದು ಮಾಡಬೇಕಂತ ಹೇಳ್ತೇನೆ. ಇದಿಷ್ಟು ನಮಗೆ ಈ ಒಂದು ರೆಸಾರ್ಟ್ ಅವರು ನೀಡುವಂತಹ ಫೆಸಿಲಿಟೀಸ್. ನಾವು ದಾಂಡೇಲಿಗೆ ಬಂದು ರೆಸಾರ್ಟ್ ಹುಡ್ಕೊಂಡು ಚೆಕ್ ಇನ್ ಆಗಿ ಮತ್ತೆ ಊಟ ಎಲ್ಲ ಮುಗಿಸ್ಕೊಂಡು ಅಷ್ಟೇ ಟೈಮ್ 2:30 ಆಗಿತ್ತು. ಸೊ ಈ ದಿನದ ಆ್ಯಕ್ಟಿವಿಟೀಸ್, ಮೇಜರ್ ಆ್ಯಕ್ಟಿವಿಟೀಸ್, ವಾಟರ್ ಆ್ಯಕ್ಟಿವಿಟೀಸ್ ಕಂಪ್ಲೀಟ್ ಆಗಿರ್ತಾವ. ಸೊ ನಾವು ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ರೂ ಫುಲ್ಫಿಲ್ ಮಾಡೋಕ್ಕಾಗಲ್ಲ, ಎಲ್ಲ ಆ್ಯಕ್ಟಿವಿಟೀಸ್ನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ಬಿಡ್ತಿದ್ದೀನಿ, ಇವತ್ತು ಬಿಟ್ಟು ನಾಳೆಗೆ ಹೋಗ್ತಿದ್ದೀವಿ ಆ್ಯಕ್ಟಿವಿಟೀಸ್ಗೆ. ಸೊ ಇವಾಗ ಇಲ್ಲೇ ಬಾಜು ನಮ್ಮ ರೆಸಾರ್ಟ್ ಬಾಜು ಗೋಕಾಟಿಂಗ್ ಇದೆ, ಅಲ್ಲಿ ಒಂದು ಹೋಗ್ತೀವಿ. ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ಯಾವ ಥರ ಇದೆ ಅಂತೇಳಿ. ನಾನು ಫುಲ್ ಎಕ್ಸೈಟ್ ಆಗಿದ್ದೀನಿ ಗೋಕಾಟಿಂಗ್ ಬಗ್ಗೆ. ನಾನು ಒಂದು ಟೈಮು ಗೋಕಾಟಿಂಗ್ ಅಂದರೆ ಅದು ಯಾವ ಥರ ಇರುತ್ತೆ ಅಂತಲೂ ನಾನು ಫೀಲ್ ತೊಗೊಂಡಿಲ್ಲ ಅದು ಓಡಿಸಿ. ಸೊ ನೋಡೋಣ ಅಂತೇಳಿ ಇಲ್ಲಿ ಬಂದಿದ್ವಿ. ಬಟ್ ಇಲ್ಲಿ ಕಾಂಡ ಏನಾಗೈತೆ ಅಂತ ಹೇಳಿದರೆ, ನಾವು ಬಂದಿರೋ ಟೈಮು ಅದು ಕ್ಲೋಸಿಂಗ್ ಟೈಮಿಗೆ ಬಂದಿದ್ವಿ. ಸೊ ಒಳಗಡೆ ಹೋಗಿ ಅಣ್ಣಗೆ ರಿಕ್ವೆಸ್ಟ್ ಮಾಡಿ ಮತ್ತೆ ಅವು ಇಟ್ಟಂಥ ಗಾಡಿಗಳನ್ನೆಲ್ಲ ಹೊರಗೆ ತೆಗಿಸಿ. ಕರ್ಮ ಏನಂತಂದರೆ ರಿಕ್ವೆಸ್ಟ್ ಮಾಡಿದ ಸಲುವಾಗಿ ಅಣ್ಣ ನೀವು ಬಂದಿರಪ್ಪ, ನೀವೇ ನಮ್ಗೆ ಹೆಲ್ಪ್ ಮಾಡಿ, ಗಾಡಿ ಹೊರಗೆ ತರೋಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳಿದ್ರು. ಸೊ ನಾವೇ ಸೆಲ್ಫ್ ಆಗಿ ಹೆಲ್ಪ್ ಮಾಡ್ಕೊಂಡು ಗಾಡಿ ಹೊರಗೆ ತೊಗೊಂಡು ರೌಂಡ್ ಆಗ್ತಿದ್ವಿ. ₹50 ಡಿಸ್ಕೌಂಟ್ ಕೊಟ್ಟು ಅಷ್ಟೇ ಸ್ವಲ್ಪ ಹೆಲ್ಪ್ ಮಾಡಿರೋದಕ್ಕೆ. ಬಾ 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 ಸರಿ ಈ ಕಡೆ. ಲೈಫಲ್ಲಿ ಫಸ್ಟ್ ಟೈಮ್ ಗೋಕಾಟಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ. ಒಂದು ಒಳ್ಳೆ ಅನುಭವ ಆಯಿತು, ಫುಲ್ ಖುಷಿ ಆಯಿತು. ಗೋಕಾಟಿಂಗ್ ಮುಗಿಸ್ಕೊಂಡು ಇವಾಗ ಬೇರೆ ಏನೂ ಕೆಲಸ ಇಲ್ಲ. ಸೊ ಫುಲ್ ಟಯರ್ಡ್ ಆಗಿದ್ದರಿಂದ ರೂಮಿಗೆ ಹೋಗಿ ಮಸ್ತ್ ರೆಸ್ಟ್ ಮಾಡಿ ಒಮ್ಮೆಗೆ ನೈಟ್ ಫೈರ್ ಕ್ಯಾಂಪ್ ಮತ್ತು ರೈನ್ ಡ್ಯಾನ್ಸ್ ಎರಡೂ ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ಫ್ರೆಂಡ್ಸ್ ಜೊತೆ ಈ ಥರ ಕಾಡಿನ ಮಧ್ಯೆ ರೆಸಾರ್ಟಲ್ಲಿ ಬೆಂಕಿ ಮುಂದೆ ಚಳಿ ಕಾಸ್ಕೊಂಡು ಕೊಡೋ ಒಂದು ಥ್ರಿಲ್ಲೇ ಬೇರೆ, ಒಂಥರ ಮಜಾ ಇದೆ. ಸ್ನೇಹಿತರೆ, ಈಗ ಫೈರ್ ಕ್ಯಾಂಪ್ ಮುಗಿಸ್ಕೊಂಡು ರೈನ್ ಡ್ಯಾನ್ಸ್ ಕಡೆ ಹೋಗ್ತಿದ್ದೀವಿ. ಸೊ ನಾವೇನು ಡ್ಯಾನ್ಸ್ ಮಾಡ್ತಿಲ್ಲ, ಅಷ್ಟು ಚಳಿಗೆ ನೀರು ಮುಟ್ಟೋಕ್ಕಾಗಲ್ಲ. ಸೊ ಡ್ಯಾನ್ಸ್ ಮಾಡೋರು ನೋಡಿ ನಾವು ಖುಷಿ ಪಡ್ತಿದ್ದೀವಿ ಆ ಮ್ಯೂಸಿಕ್ಗೆ. ರೈನ್ ಡ್ಯಾನ್ಸ್ನೂ ಮುಗೀತು, ಎಲ್ಲನೂ ಮುಗೀತು. ಮಸ್ತ್ ಊಟಕ್ಕೆ ಹೋಗ್ತಿದ್ವಿ. ಊಟ ಮಾಡಿ ಮತ್ತು ನಿಮ್ಗೆ ನಾಳೆ ಸಿಗ್ತೀನಿ.
ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಗ್ಗೆ ಎದ್ದಿದ್ದೀವಿ, ಫುಲ್ ಚಳಿ ಇದೆ. ಏನಕ್ಕಪ್ಪ ಇಷ್ಟು ಬೇಗ ಎದ್ದಿದ್ದೀವಿ ಅಂತಂದರೆ, ನಮಗೆ ಈ ಒಂದು ರೆಸಾರ್ಟ್ ಕಡೆಯಿಂದ ಮಾರ್ನಿಂಗ್ ಜಂಗಲ್ಲು ಟ್ರೆಕ್ ಇರುತ್ತೆ, ಒಂದು 2-3 ಕಿಲೋಮೀಟರ್ಸ್ವರೆಗೂ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರೆ. ಸೊ ಅದ್ರ ಸಲುವಾಗಿ ಈಗ ಟ್ರೆಕ್ಕಿಂಗ್ಗೆ ಹೋಗೋಕ್ಕೆ ರೆಡಿ ಆಗ್ತಿದ್ದೀವಿ. ಈ ಒಂದು ಸಫಾರಿ ವೇ ಬಂದುಬಿಟ್ಟು ನಮ್ಮ ರೆಸಾರ್ಟ್ ಹಿಂದ್ಗಡೆನೇ ಇದೆ. ಇಲ್ಲಿ ಮ್ಯಾಕ್ಸಿಮಮ್ ಎಲ್ಲ ರೆಸಾರ್ಟ್ ಅವರು ಈ ಒಂದು ಟ್ರೆಕ್ಕಿಂಗನ್ನು ಫೆಸಿಲಿಟೀಸ್ ಕೊಡ್ತಾರೆ. ಬಟ್ ಎಲ್ಲವೂ ಹೆಂಗಿರುತ್ತೆ ಅಂದರೆ, ಬೇರೆ ಎಲ್ಲೋ ಕರ್ಕೊಂಡು ಹೋಗಿ ನಮಗೆ ಟ್ರೆಕ್ ಮಾಡೋಕ್ಕೆ ಬಿಡೋದಿಲ್ಲ. ಅವ್ರ ರೆಸಾರ್ಟ್ ಸುತ್ತಮುತ್ತ ಇರೋ ಕಾಡಲ್ಲೇ ಅವರು ಒಂದು ರೌಂಡ್ ಕರ್ಕೊಂಡು ಹೋಗೋಕೆ ಇದು ಮಾಡ್ತಿದ್ದಾರೆ. ನೀವು ಬರ್ತೀರಣ್ಣ ನಮ್ಮ ಯೂಟ್ಯೂಬ್ ಚಾನಲಾಗ? ನಿಮ್ಮ ಹೆಸರಣ್ಣ? ಬಾಬು. ಎಷ್ಟು ವರ್ಷದಿಂದ ಮಾಡತ್ತೀರಿ ಇಲ್ಲೇ? 9. ಡೈಲಿ ನಿಮ್ಮದು ಬೆಳಗ್ಗೆ ಎಲ್ಲರಿಗೂ ಬಂದವ್ರಿಗೆಲ್ಲರಿಗೂ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗೋದು? ಹೋಗಿ ಬರೋದಕ್ಕೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? 3-4 ಕಿಲೋಮೀಟ್ರ್. ಅಂದರೆ ಹೋಗಿ ಬರೋದು. ಕಾಡು ಪ್ರಾಣಿಗಳು ಬ್ಲ್ಯಾಕ್ ಅಂತ ಅಲ್ಲ, ಇಲ್ಲಿ ನೀವು ಮತ್ತೆ ಅಷ್ಟೆಲ್ಲ ರಿಸ್ಕ್ ಕರ್ಕೊಂಡು ಹೋಗ್ತೀರಿ? ಬ್ಲ್ಯಾಕ್ ಪ್ಯಾಂಥರ್ ಇಲ್ಲಿ ಇರೋದು. ಬ್ಲ್ಯಾಕ್ ಪ್ಯಾಂಥರ್, ಚೀತಾ ಇದೆ, ಲೈಫರ್ಡ್, ಕರಡಿ. ಇಲ್ಲಿ ನಮಗೇನು ತೋರಿಸ್ತೀರಿ? ನೋಡಿ ಏನು ಸಿಕ್ಕಿಲ್ಲ. ಕರೆಕ್ಟ್. ಅಂದರೆ ಅದೆಲ್ಲ ಹಂಗೆ ದಾರಿ ದಾಟಬೇಕಂದ್ರೆ ಅಷ್ಟೇ ಕಾಣೋದು. ಒಳಗೆ ಒಂದು ಸಲ ಹೋದ್ರೆ ಕಾಣಲ್ಲ. ಹೇಳಲ್ಲ, ಎಷ್ಟು ಗಂಟೆಗೆ ಹೇಳಿದ್ರೆ ಎಷ್ಟು ಗಂಟೆಗೆ ಕರ್ಕೊಂಡು ಹೊಂಟಾರಂತ? 7 ಗಂಟೆ ಅಂದಿದ್ರು, 8:20 ಆಯಿತು. ಏನು ಮಾಡೋದು ಏನು ಕಾಣಿಸುತ್ತೆ ಏನಿಲ್ಲ ಅಂತ, ಯಾವ ಪ್ರಾಣಿ ಕಾಣಿಸುತ್ತೆ ಅಂತ. ಇಲ್ಲಿ ಒಂದು ಪ್ರಾಣಿ ಅಂತೂ ಮುಂದೆ ಹೊಂಟದ. ಗೋರಿಲ್ಲ ಪ್ರಾಣಿ, ಕೆಂಪು ಗೋರಿಲ್ಲ, ಹಂದಿ ಕೆಂಪು ಹಂದಿ. ಕಡಿ ಇಷ್ಟು ಬೆಳಗ್ಗೆ ಪ್ರೇಮ ಎದ್ದು ಒಂದು ಫುಲ್ ಆ್ಯಪಲ್ ಹೊಡೆದಾಳ. ಒಂದು ಆರೆಂಜ್ನೂ ತಿಂದಿದ್ದಾಳ. 10-15 ಮೀಟ್ರ್ ಮೇಲೆ ಏರಿಲ್ಲ, ದಮ್ ಅಂತೇಳಿ ನಿಂತ್ಕೊಂಡಿದ್ದಾಳ ಅವಳೆ. ಈಕಿನೇ ಪ್ರೇಮ. ಏನಿಲ್ಲ, ಎಲ್ಲ ಸುಳ್ಳು ಇವನು ಹೇಳೋದು. ಲೈಫಲ್ಲಿ ಫಸ್ಟ್ ಟೈಮ್ ಅಂದರೆ ಈ ಥರ ದಾಂಡೇಲಿಗೆ ಬಂದಿದ್ದು ಫಸ್ಟ್ ಟೈಮ್. ಆ್ಯಂಡ್ ಈ ಥರ ಕಾಡಲ್ಲಿ ಓಡಾಡ್ತಿರೋದು ಫಸ್ಟ್ ಟೈಮ್. ಏನೋ ರೆಸಾರ್ಟ್ ಅವರು ಕರ್ಕೊಂಬಂದರು ಕಾಡಲ್ಲಿ, ಅಪ್ ಆ್ಯಂಡ್ ಡೌನ್ 3.5 ಕಿಲೋಮೀಟ್ರ್ ಅಂತೇಳಿ. ಸೊ ಮಸ್ತ್ ಎಂಜಾಯ್ ಮಾಡ್ತಿದ್ದೆ. ಏನೋ ಒಂದು ಖುಷಿ. ಈ ದಟ್ಟ ಕಾಡು ನಡುವ ಈ ದೊಡ್ಡ ಗಿಡಗಳು, ಬರ್ಡ್ಸು ಒದ್ರೋ ಸೌಂಡು ವಿತ್ ಫ್ರೆಂಡ್ಸು ಮಸ್ತ್ ಇದೆ. ನಮ್ಮ ಗೈಡೇನೋ ಮಸ್ತ್ ಚಿಲ್ ಇದ್ದಾನೆ. ಸರ್ ದಮ್ ಹಚ್ತಾ ಕುಡಿ ಸರ್, ಕುಡಿ ದಮ್ ಹಚ್ಚಿದ್ರೆ ಆರಾಮ್ ಕುಡಿ ಅಂತಿದ್ದಾನೆ. ಇಲ್ಲಿಗೆ ನಮ್ಮದು ಜಂಗಲ್ ಟ್ರೆಕ್ ಏನಿತ್ತಲ್ಲ ಅದು ಕಂಪ್ಲೀಟ್ ಆಯಿತು. ಸೊ ಈಗ ಊಟ ಮಾಡಿಬಿಟ್ಟು ಸ್ಟ್ರೇಟ್ ಟು ವಾಟರ್ ಆ್ಯಕ್ಟಿವಿಟೀಸ್ಗೆ ಹೋಗ್ತಿದ್ದೀವಿ. ಇವಾಗ ನಾವು ಗಣೇಶ್ ಗುಡಿಗೆ ವಾಟರ್ ಸ್ಪೋರ್ಟ್ಸ್ ಆಡೋಕ್ಕೆ ಹೊರಟಿದ್ದೀವಿ. ಮುಂದೆ ಅಂದರೆ ಏನೇನು ಆಡ್ತೀಯಲ್ಲಿ ಅದನ್ನು ಹೇಳು. ಅಲ್ಲಿ ಕಯಾಕಿಂಗ್, ಜಾರ್ಬಿಂಗ್ ಮತ್ತೆ ರಿವರ್ ರಾಫ್ಟಿಂಗ್ ಇದೆ. ಸೊ ಹೋಗಿ ನೋಡೋಣ ಹೇಗಿರುತ್ತೆ ಅನುಭವ ಅಂತ. ರಿವರ್ ರಾಫ್ಟಿಂಗ್ ಒಂದೇ ಪೇಡ್, ಉಳ್ಕಿದ್ದೆಲ್ಲ ರೆಸಾರ್ಟ್ ಕಡೆಯಿಂದನೇ ಕಾಂಪ್ಲಿಮೆಂಟ್ರಿ. ಸೊ ಹೋಗೋಣ. ಈಗ ಇಲ್ಲಿಂದ 24 ಕಿಲೋಮೀಟರ್. ಸೊ ಈಗ ಸಾಂಗ್ ಹಾಕಿದಾರೆ ಚಲೋ. ಇಲ್ಲಿ ಒಂದು ಕುಂತ ಇಲ್ಲಿ ಗೇಟಿಗೆ. ಏನು ಈ ದಾಂಡೇಲಿ ಇದೆಯಲ್ಲ, ಈ ಒಂದು ದಾಂಡೇಲಿ ಅವಲಂಬಿತವಾಗಿರೋದೇ ಪ್ರವಾಸೋದ್ಯಮದ ಮೇಲೆ. ಇಷ್ಟು ಡಿಪೆಂಡ್ ಆಗಿದೆ ಪ್ರವಾಸೋದ್ಯಮದ ಮೇಲೆ ಅಂದರೆ, ಅಷ್ಟು ಜನ ಈ ಒಂದು ದಾಂಡೇಲಿನ ನೇಚರ್ನ ಮತ್ತು ಈ ವಾಟರ್ ಆ್ಯಕ್ಟಿವಿಟೀಸ್ನ ಅನುಭವಿಸೋದಕ್ಕೆ ಅಷ್ಟು ಹುಡ್ಕೊಂಡು ಈ ಜಾಗಕ್ಕೆ ಬರ್ತಿದ್ದಾರೆ. ಸೊ ಇಲ್ಲಿನ ಜೀವ ನದಿ ಕಾಳಿ ನದಿ ಅಂತಲೇ ಹೇಳ್ಬೋದು. ಅದೆಷ್ಟೋ ಜನರಿಗೆ ಈ ಒಂದು ಕಾಳಿ ನದಿ ಬದುಕನ್ನು ನೀಡಿದೆ ಅಂದರೆ ತಪ್ಪಾಗೋದಿಲ್ಲ.
ಈಗ ನಾವು ಹೋಗ್ತಿರುವಂತಹ ಒಂದು ಪ್ಲೇಸ್ ಹೆಸರು ಬಂದುಬಿಟ್ಟು ಗಣೇಶ್ ಗುಡಿ ಅಂತ ಹೇಳಿ. ಆಲ್ಮೋಸ್ಟ್ ಆಲ್ ಎಲ್ಲ ವಾಟರ್ ಆ್ಯಕ್ಟಿವಿಟೀಸ್ ಏನು ಮೇಜರ್ ಇದಾವಲ್ಲ ಎಲ್ಲವನ್ನು ಆ ಒಂದು ಗಣೇಶ್ ಗುಡಿಯಲ್ಲಿ ಸೆಂಟ್ರಲೈಸ್ಡ್ ಆಗಿದ್ದಾವೆ. ಆ ಕಡೆಯಲ್ಲಿ ರೈಟ್ ಲೆಫ್ಟ್ ಅಲ್ಲಿ ಅದು ಲೆಫ್ಟ್ ಗೈಸ್, ಇಂಥವ್ರ ಕೈಯಲ್ಲಿ ಗೂಗಲ್ ಮ್ಯಾಪ್ ನಾನು ಆನ್ ಮಾಡಿಕೊಟ್ಟು ಲೊಕೇಶನ್ನ ಇವ್ರು ಕೂಡ ನಾನು ದಾರಿಯಲ್ಲಿ ಕೇಳೋ. ಸ್ನೇಹಿತರೆ, ದಾಂಡೇಲಿಯಲ್ಲಿ ನಮಗೆ ವಾಟರ್ ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತಂದರೆ ನಮಗಿರೋ ಒಂದೇ ಒಂದು ಪ್ಲೇಸ್ ಅಂದರೆ ಗಣೇಶ್ ಗುಡಿ. ಸೊ ನೀವು ಯಾವ ರೆಸಾರ್ಟಲ್ಲಿ ಇದ್ರೂ ಆ ರೆಸಾರ್ಟ್ ಅವ್ರು ನಮಗೆ ಗಣೇಶ್ ಗುಡಿಗೆ ಹೋಗಿ ಅಂತಲೇ ಕಳಿಸೋದು. ಸೊ ಗಣೇಶ್ ಗುಡಿ ಹತ್ರ ಏನಿರ್ತವೆ ಅಂದರೆ ನಮ್ಮ ರೆಸಾರ್ಟು ಬೇರೆ ಕಡೆ ದೂರದಲ್ಲಿದ್ದರೆ ಆ ಗಣೇಶ್ ಗುಡಿ ನಿಯರು ಅಂದರೆ ರಿವರ್ ಸೈಡ್ ಯಾವ ರೆಸಾರ್ಟ್ ಇರ್ತಾವಲ್ಲ ಅವ್ರಿಗೆ ಇವರ ಟೈಅಪ್ ಇರುತ್ತೆ. ಸೊ ಈ ಒಂದು ರೆಸಾರ್ಟ್ನಲ್ಲಿದ್ದಂಥ ನಮಗೆ ಇವರು ಒಂದು ಟೋಕನ್ ಕೊಟ್ಬಿಟ್ಟು ಆ ರೆಸಾರ್ಟ್ಗೆ ಕಳಿಸ್ತಾರೆ. ಸೊ ಆ ಟೋಕನ್ ತೋರಿಸಿದ್ರೆ ಆ ರೆಸಾರ್ಟ್ ಅವ್ರು ಏನು ನಮಗೆ ಫ್ರೀ ಫೆಸಿಲಿಟೀಸ್ ಏನು ಇರ್ತಾವಲ್ಲ ಸ್ವಲ್ಪ ವಾಟರ್ ಆ್ಯಕ್ಟಿವಿಟೀಸು ಅವನ್ನ ಫ್ರೀ ಕೊಡ್ತಾರೆ. ಸೊ 4 ವೀಲರ್ ಆಗಲಿ 2 ವೀಲರ್ನಲ್ಲಿ ಬರೋರು ಸ್ವಲ್ಪ ಈ ಥರ ಒಂದು ಘಾಟ್ ರೋಡಲ್ಲಿ ಸ್ವಲ್ಪ ಸ್ಲೋ ಆಗಿ ಡ್ರೈವ್ ಮಾಡ್ಕೊಂಡು ಹೋಗಿ, ಜೋಶಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ಬೇಡಿ. ಯಾಕಂದರೆ ನಾವು ಆಲ್ರೆಡಿ 2-3 ಆಕ್ಸಿಡೆಂಟ್ ನೋಡಿದ್ದೀವಿ. ಸೊ ದಾರಿ ಚಿಕ್ಕದಿರುತ್ತೆ, ಸೊ 2 ಗಾಡಿ ಪಾಸ್ ಆಗೋದಿರುತ್ತೆ. ಅದರ ಸಲುವಾಗಿ ಸ್ವಲ್ಪ ಜಾಗೃತೆಯಿಂದ ಸ್ಲೋ ಆಗಿ ಹೋಗಿ. ನೋಡಿ ಕರೆಕ್ಟ್ ಗೈಡ್ ಮಾಡಿದ್ರು ನಮ್ಮ ಡ್ರೈವರಿಗೆ ಲೆಫ್ಟ್ ರೈಟ್ ಗೊತ್ತಾಗವಲ್ದು. ಫೈನಲಿ ಗಾಯ್ಸ್, ಇಲ್ಲಿ ಬಂದು ನಾವು ತಲುಪಿದ್ದೀವಿ, ನಮ್ಮ ರೆಸಾರ್ಟ್ಗೆ ನಾವು ಬಂದು ತಲುಪಿದ್ದೀವಿ. ಸೊ ಒಳಗಡೆ ಹೋಗಿ ನಾವು ಯಾವ ರೆಸಾರ್ಟಿಂದ ಬಂದಿದ್ದೀವಿ ಅಂತ ಅವ್ರಿಗೆ ಹೇಳಿ ಮೆನ್ಷನ್ ಮಾಡಿಸಿ ಎಲ್ಲವನ್ನು ನಾವು ಕೇಳಿ ವಾಟರ್ ಆ್ಯಕ್ಟಿವಿಟೀಸ್ ಕಡೆ ಹೋಗ್ತೀವಿ. ಗೈಸ್, ಇಲ್ಲಿ ಇವರು ನಮ್ಮ ರೆಸಾರ್ಟ್ ಹೆಸರೆಲ್ಲ ಕೇಳ್ಕೊಂಬಿಟ್ಟು ಅಲ್ಲಿ ಕನ್ಫರ್ಮೇಷನ್ ಎಲ್ಲ ಮಾಡಿಕೊಂಡು ನಮಗೆ ಒಂದು ಫ್ರೀಯಾಗಿ ಒಂದು 3 ಆ್ಯಕ್ಟಿವಿಟೀಸ್ನ ಇವರು ಪ್ರೊವೈಡ್ ಮಾಡಿದ್ದಾರೆ. ಸೊ ಅದು ಬಿಟ್ಟು ರಿವರ್ ರಾಫ್ಟಿಂಗೇ ಮೇನ್, ಬಟ್ ಅದಕ್ಕೆ ಫ್ರೀಯಲ್ಲಿ ಯಾವ ರೆಸಾರ್ಟ್ ಅವರು ಪ್ರೊವೈಡ್ ಮಾಡಲ್ಲ ಆಲ್ಮೋಸ್ಟ್ ಆಲ್ 90%. ಸೊ ಅದಕ್ಕೊಂದು ನಾವು ಎಕ್ಸ್ಟ್ರಾ ಪರ್ಸನ್ 600 ರುಪೀಸ್ ಅಂತ ಹೇಳಿ ಪೇ ಮಾಡಿ ನಾವು ತೊಗೊಂಡು ಹೋಗ್ತಿದ್ದೀವಿ. ಸೊ ಇವಾಗ ಅವರೆಲ್ಲ ತೊಗೊಂಡು ಪೇ ಎಲ್ಲ ಆಯಿತು. ಪೇ ಮಾಡಿದ್ಮೇಲೆ ಒಂದು ಸ್ಮಾಲ್ ಚೀಟಿನಲ್ಲಿ ನಮಗೆ ಒಂದು ನಂಬರ್ ಬರ್ಕೊಟ್ಟು ಅಲ್ಲಿ ಈಗ ಒಂದು 200 to 300 ಮೀಟರ್ಸ್ ಹಿಂಗೆ ಥರ ನಡ್ಕೊಂಡು ಹೋದರೆ ಅಲ್ಲಿ ರಿವರ್ದು ಎಡ್ಜ್ ಬರುತ್ತೆ. ಸೊ ಅಲ್ಲಿ ಅವರು ಸ್ಪೋರ್ಟ್ಸ್ ಮ್ಯಾನ್ಸ್ ಇರ್ತಾರಂತ ವಾಟರ್ ಆ್ಯಕ್ಟಿವಿಟೀಸ್ ಮಾಡಿಸೋರು. ಸೊ ಅವರಿಗೆ ಕೊಟ್ಟರೆ ನಮಗೆ ಟೈಮ್ ನೋಡಿಕೊಂಡು ನಮಗೆ ಎಲ್ಲ ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ ಅಂತ ಹೇಳಿದ್ದಾರೆ. ಸೊ ಹೋಗೋಣ ಬನ್ನಿ, ನೋಡೋಣ ಯಾವ ಥರ ಇದೆ ಅಂತ ಹೇಳಿ. ಎಲ್ಲ ಟೋಕನ್ ಎಲ್ಲ ತೋರಿಸ್ಬಿಟ್ಟು ಎಲ್ಲ ರೆಡಿ ಆದಮೇಲೆ ಅವ್ರು ಫಸ್ಟ್ ಏನು ಹೇಳಿದೆ ಅಂದರೆ ಲೈಫ್ ಜಾಕೆಟ್ ಹಾಕೊಂಬನ್ನಿ ಅಂತಲೇ ಹೇಳಿದ್ದು. ಸೊ ಇಲ್ಲೆಲ್ಲ ನಮ್ಮ ಹಿಂದ್ಗಡೆ ಅಂತ ಕಾಣ್ತಿರ್ತಾವಲ್ಲ ಆ ಥರ ಇಲ್ಲಿ ಸಿಗಾಕಿರ್ತಾರೆ ಬೇರೆಯವರೆಲ್ಲ ಯೂಸ್ ಮಾಡಿದ್ದ ಒಂದು ಜಾಕೆಟ್. ಸೊ ನಾವು ಅದನ್ನೇ ಹಾಕ್ಕೊಂಡು ನೆಕ್ಸ್ಟ್ ರೆಡಿಯಾಗಿ ಹೋಗ್ತಿದ್ದೀವಿ. ಗೈಸ್, ಈಗ ಫಸ್ಟ್ ನಾವು ಹೋಗ್ತಿರೋ ಆ್ಯಕ್ಟಿವಿಟೀಸ್ ಬಂದುಬಿಟ್ಟು ಜಾಬಿಂಗ್ ಅಂತ ಹೇಳಿ. ಸೊ ಅಲ್ಲಿಗೆ ಹೋಗಿ ಅದಾದಮೇಲೆ ನೆಕ್ಸ್ಟ್ ಕಯಾಕಿಂಗ್, ಅದಾದಮೇಲೆ ಬೋಟಿಂಗ್. ಮೊದಲು ಹೋಗಲೇ ಒಳಗೆ ನೀರಾಗುತ್ತಾ? ಆಗುತ್ತಾ? ಒಂದು ಚೀಟ್ಗೊಂತೆ ಕಾರ್ಕಿ ಅಷ್ಟೇ, ಕಾರ್ಕಿ ಒಂದೇ. ಚೀಟಿ ಐತೆ ನಿಮ್ಮದು ಇದ್ರದ್ದು ಯಾವುದು ರಿವರ್ ರಾಫ್ಟಿಂಗ್, ಹಂಗೆ ಇರಲಿ. ನಾನು ಇವಾಗ ಹೇಳಿದ್ದೀನಿ, ಪ್ರಾಮಿಸ್ ಮಾಡಿ ನೀವಿಬ್ರು ಪ್ಲೀಸ್. ನಾ ಹತ್ಬಿಡ್ತೀನಿ. ನಾನು ದುಃಖಿಲ್ಲ.
ಸೊ ನಮ್ಮ ಸೆಕೆಂಡ್ ಆ್ಯಕ್ಟಿವಿಟಿ ಬಂದುಬಿಟ್ಟು ಕಾಯಾಕಿನ್ ಅಂತ ಹೇಳಿ. ಸೊ ಅಲ್ಲಿ ಒಬ್ಬರು ಕಾಯಾಕಿನ್ ಮಾಸ್ಟರ್ ಇರ್ತಾರೆ ಅಂತ ಹೇಳಿ ಅಲ್ಲಿ ನಮಗೆ ಅವರು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅಂತ ಸ್ವಲ್ಪ ಅದನ್ನು ಕೇಳಿಬಿಟ್ಟು ನಾವು ಹೋಗ್ತಿದ್ದೀವಿ. ಕಡಿಯೋಣ. ಕಾಯಾಕಿಂಗ್ ಒಂದು ಎಕ್ಸ್ಪೀರಿಯನ್ಸ್ ಮಸ್ತ್ ಇತ್ತು. ಅದಾದಮೇಲೆ ಬೋಟಿಂಗ್ ಹೋಗ್ತಿದ್ದೀವಿ. ಬೋಟಿಂಗ್ ಆದಮೇಲೆ ರಿವರ್ ರಾಫ್ಟಿಂಗ್. ಫುಲ್ ಎಕ್ಸೈಟೆಡ್ ಆಗಿರುವಂತಹ ರಿವರ್ ರಾಫ್ಟಿಂಗ್ ಮಾಡೋದಕ್ಕೆ ನಾವು ಹೋಗ್ತಿದ್ದೀವಿ. ಸೊ ಮೆಂಟಲಿ ಪ್ರಿಪೇರ್ ಆಗಿನೇ ಹೋಗ್ತಿದ್ದೀವಿ. ಅಲ್ಲಿ ಒಂದು ಚೀರಾಟ, ಅದು ಜೋಶ್, ಅದೆಲ್ಲ ನೋಡಿ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಫುಲ್ ಖುಷಿಯಿಂದಾನೇ ಹೋಗ್ತಿದ್ದೀವಿ. ಫಾಲೋ ಅಪ್ ಮಾಡಿದ್ರೆ ಸೇಫ್ ಇರ್ತೀರಾ, ಎಂಜಾಯ್ ಮಾಡ್ತೀರಾ. ಎಲ್ಲರೂ ಫಾಲೋ ಅಪ್ ಮಾಡ್ತೀರಾ? ನಿಮ್ಗೆ ಲೆಫ್ಟ್ ಹಿಂದೆ ತಗೊಳ್ಳಿ, ಇದು ಹಿಂದೆ ಮೇಡಮ್. ನಿಮ್ದು ರೈಟ್ ಇಲ್ಲಿ ಮುಂದೆ 2 ಮೆಂಬರ್ಸ್. ನಿಮ್ ರೈಟ್ ಲೆಗ್ ನಿಂದೆಲ್ಲ ಬಾಲ್ ತಲೆಗಡೆ ಪುಷ್ ಮಾಡ್ಬೇಕು. ಅಂಡ್ ಲೆಫ್ಟ್ ಬ್ಯಾಕ್ ಸೊ ನೋಡಿ, ಇದಕ್ಕಂತೀವಿ ಪೈಡಲ್. ಪೈಡಲ್ 3 ಪಾರ್ಟ್ಸ್ ಇರ್ತವೆ, ಟಿ, ಶಾರ್ಪ್ ಅಂಡ್ ಬ್ಲೇಡ್. ಓಕೆ, ನಿಮ್ ಪೈಡಲ್ ನ ಈ ರೀತಿ ಹೋಲ್ಡ್ ಮಾಡಿ. ಎಲ್ಲರೂ ಪೈಡಲ್ ಪೊಸಿಷನ್ ಈ ತರ ಇರ್ಬೇಕು. ಎಲ್ಲರೂ ಆ ಕಡೆ ಮೇಡಮ್ ಈ ತರ ಹೋಲ್ಡ್ ಮಾಡಿ ಪ್ರಾಪರ್ಲಿ, ಈ ತರ. ಓಕೆ, 1 ಫಿಂಗರ್ ಟಾಪ್ ಅಲ್ಲಿ ಹಚ್ಚಿ ಅಂಡ್ 4 ಫಿಂಗರ್ ಲಾಕ್ ಮಾಡಿ. ಶಾರ್ಪ್ನೆಸ್ ತೆಳಗಡೆ ಹೋಲ್ಡ್ ಮಾಡ್ಬೇಕು. ನಿಮ್ ಟಚ್ ಮೇಲೆ ಇಟ್ಕೊಳ್ಳಿ ಪೈಡಲ್. ನೋಡಿ, ಫಸ್ಟ್ 1 ಕಮಾಂಡ್ಸ್ ಬರುತ್ತೆ ಫಾರ್ವರ್ಡ್ ಮೇಲೆ ಯಾವ ತರ ಮಾಡ್ಬೇಕಂತ ಫಸ್ಟ್ ನೋಡ್ಕೊಳ್ಳಿ. ನಾ ಫಾರ್ವರ್ಡ್ ಮೇಲೆ ಎಲ್ಲೋ ಬ್ಲೇಡ್ ಇರುತ್ತಲ್ವಾ, ಫುಲ್ ಡೀಪ್ ಮಾಡ್ಬೇಕು, ಬಾಡಿ ಮೂವ್ಮೆಂಟ್ ಇರ್ಬೇಕು ಈ ತರ. ಓಕೆ, ಸೆಕೆಂಡ್ 1 ಕಮಾಂಡ್ಸ್ ಬರುತ್ತೆ ಸ್ಟಾಪ್ ಮೀನ್ಸ್ ಪೈಡಲ್ ನ ಪ್ರಾಪರ್ಲಿ ಪೈಡಲ್ ನ ಟಚ್ ಮೇಲೆ ಇಟ್ಕೋಬೇಕು. ನೀರಲ್ಲಿ ಯಾರು ಇರಬಾರ್ದು. ಓಕೆ, ಲೆಟ್ಸ್ ಗೋ ಫಾರ್ವರ್ಡ್ ಅಗೇನ್. ಫಾಸ್ಟ್ ಆಗಿ ಮಾಡ್ಬೇಕು ಎಲ್ಲರೂ. ಫಾಸ್ಟ್. ಓಕೆ, ಸ್ಟಾಪ್. ಲಾಸ್ಟ್ 1 ಕಮಾಂಡ್ಸ್ ಬರುತ್ತೆ, ಇಂಪಾರ್ಟೆಂಟ್ ಸೇಫ್ಟಿ ಕಮಾಂಡ್ಸ್ ಇರುತ್ತೆ. ನಾವು ರ್ಯಾಪಿಡ್ ಸೆಕ್ಷನ್ ಡೌನ್ ಆಗ್ತಾರಲ್ವಾ, ಆ ಟೈಮಲ್ಲಿ ನಾನು ಅಂತೇನೆ ಹೋಲ್ಡ್ ದ ರೋಪ್ ಅಂಡ್ ಗೆಟ್ ಡೌನ್. ಸೊ ಅವಾಗ ಏನ್ ಮಾಡ್ಬೇಕು, 1 ಕಾಲ್ ಮುಂದ್ಗಡೆ ಲಾಕ್ ಇರುತ್ತೆ ನಿಮ್ದು, 1 ಹಿಂದ್ಗಡೆ ಇದೆ. ಏನ್ ಮಾಡ್ಬೇಕು, ಈ ಪೈಡಲ್ ನಿಮ್ ತಾಯ್ಸ್ ಮೇಲೆ ಇದಲ್ವಾ, ಪೈಡಲ್ ಮೇಲಿಂದ ಹಗ್ಗನ ಇಟ್ಕೋಬೇಕು ಈ ತರ. ಓಕೆ, ಈ ಟೀ ಗ್ರಿಪ್ ನ ಬಿಡಬಾರ್ದು ಮೇಡಮ್. ಹೋಲ್ಡ್ ದ ಟೀ. ಈ ತರ ಮಾಡಿದ್ರೆ ಏನಾಗುತ್ತೆ, ಈ ತರ ಪೈಡ್ಲಿಂಗ್ ಯಾರು ಮಾಡಬಾರ್ದು. ನೀರಿದ್ ಬಂಪ್ ಇದೆ, ಅಪೋಸಿಟ್ ತಾಗೋ ಚಾನ್ಸಸ್ ಇರುತ್ತೆ. ಸೊ ಟೀ ಗ್ರಿಪ್ ನ ಬಿಡಬಾರ್ದು. ಪೈಡಲ್ ಮೇಲಿಂದ ಹಗ್ಗನ ಹೋಲ್ಡ್ ಮಾಡಬೇಕು. 1 ಕಾಲ್ ಮುಂದ್ಗಡೆ ಲಾಕ್ ಇದೆ ಅಲ್ಲ, ಲಾಕೇ ಇರಬೇಕು, ತೆಗಿಬಾರ್ದು. ಹಿಂದ್ಗಡೆ ನೀ ಇದೆ ಅಲ್ವಾ, ಏನ್ ಮಾಡ್ಬೇಕು, ಜಸ್ಟ್ ಡೌನ್ ಮಾಡ್ಬೇಕು. ಈ ಟೀ ಗ್ರಿಪ್ ಇರತ್ತಲ್ಲ, ನಿಮ್ ನೀ ಹತ್ರ ಇರ್ಬೇಕು. ಆಮೇಲೆ ಫೇಸ್ ಸ್ಟ್ರೇಟ್ ಆಗಿ ಗೆಟ್ ಬ್ಯಾಕ್ ಅಂದ್ಮೇಲೆ ಸೇಮ್ ಪೊಸಿಷನ್. ಓಕೆ, ಇದು ಇಂಪಾರ್ಟೆಂಟ್ ಸೇಫ್ಟಿ ಕಮಾಂಡ್ಸ್ ಇರುತ್ತೆ. ಸೊ ಫಾಸ್ಟ್ ಆಗಿ ಮಾಡ್ಬೇಕಾಗುತ್ತೆ. ಓಕೆ, ಅಂಡ್ ಹೋಲ್ಡ್ ದ ರೋಪ್ ಅಂಡ್ ಗೆಟ್ ಡೌನ್. ಮೇಡಮ್ ಹೋಲ್ಡ್ ದ ರೋಪ್. ಸರ್ ಹೋಲ್ಡ್ ದ ರೋಪ್. ಸರಿ, ಟೀ ಗ್ರಿಪ್ ನ ನಿಮ್ ನೀ ಹತ್ರ ಇದು ಇಂಪಾರ್ಟೆಂಟ್ ಸೇಫ್ಟಿ ಕಮಾಂಡ್ಸ್ ಇರುತ್ತೆ. ಸೊ ಫಾಸ್ಟ್ ಆಗಿ ಮಾಡ್ಬೇಕು. ಓಕೆ, ಯಾರಿಗಾತ್ರ ಹೆಲ್ತ್ ಪ್ರಾಬ್ಲಮ್ ಇಲ್ಲ, ಸೀರಿಯಸ್ ಇಂಜುರಿ ಇಲ್ಲ ಅಲ್ಲ, ಎಲ್ಲರೂ ರೆಡಿ ಇದ್ದೀರಾ? ಎಲ್ಲರೂ ರೆಡಿ ಇದ್ದೀರಾ? ಓಕೆ, ರೆಡಿ ಇದ್ದೀರಾ?
ಓಕೆ ಚೇಸ್ ಮಾಡಿ ಒಂದ್ಸಲ ಎಲ್ಲರೂ. ಚಲೋ ಬೋಲೋ ಕಾಲಿ ಮೈಯಾ ಕಿ. And let's go forward again. Fast ಆಗಿ ಮಾಡಿ, ಫಾಸ್ಟ್. ಓಕೆ ಸ್ಟಾಪ್. ಓಕೆ ಎಲ್ಲರೂ ರೆಡಿ ಇದ್ದೀರಾಗ? ಫುಲ್ ಸೈಡ್ ಅಲ್ಲಿ ಕುತ್ಕೋಬೇಕು. ಓಕೆ ಫುಲ್ ಸೈಡ್ ಅಲ್ಲಿ ಕುತ್ಕೊಂಡು ಪೈಡ್ಲಿಂಗ್ ಫಾಸ್ಟ್ ಆಗಿ ಮಾಡ್ಬೇಕು. ಓಕೆ ಆಂಟಿ ಹಂಚ್ಕೊಂಡ್ಲಗ forward again. Fast. Okay, stop at that. ನೋಡಿ ನಾ ಗೆಟ್ಟನ್ ಅಂತೇನಲ್ವಾ, ಯೆಲ್ಲೋ ಪ್ಲಾಸ್ಟಿಕ್ ಹತ್ರ ರೈಟ್ ಸೈಡ್ ಫೋಟೋಗ್ರಾಫರ್ ಇರ್ತಾರೆ, ಅವ್ರ ಹತ್ರ ಫೇಸ್ ಮಾಡ್ಬೇಕು. ಓಕೆ ಅವ್ರಿಗೆ ಕಾಣ್ತೀವಿ. ಅದೊಂದು ಎಕ್ಸ್ಪ್ರೆಷನ್ ಚಲೋ ಕೊಡ್ರಿ ಅಷ್ಟೇ. let's go forward again. ನೋಡ್ರಿ ಫಸ್ಟ್ Okay, hold the rope and get down. Right side photographer. ಆರಾಮ್ ಕಾಯ್ದೆ. ಫೈನಲಿ ಗೈಸ್ ನಾವು ಅನ್ಕೊಂಡಿರುವಂಥ ರಾಫ್ಟಿಂಗ್ ಮುಗೀತು. ಫುಲ್ ಅಂದ್ರೆ ಫುಲ್ ಥ್ರಿಲ್ ಇದ್ದೀವಿ. ಸೊ ಈಗ ವಾಪಸ್ ನಾವು ಯಾವ ಪಾಯಿಂಟಿಂದ ರಾಫ್ಟಿಂಗ್ ಮಾಡ್ಕೊತ ಬಂದ್ವಲ್ಲ ಆ ಪಾಯಿಂಟಿಗೆ ಹೋಗಬೇಕು ಅಂತಂದರೆ ಇಲ್ಲಿ ಒಂದು ಮಿಡಿಲ್ ಸ್ಟಾಪ್ ಇರ್ತದೆ. ಅಂದರೆ ಅಲ್ಲಿಂದ ನಾವು ಬೋಟ್ ರಾಫ್ಟಿಂಗ್ನ ಇದು ಒಂದು ಇಳಿದು ಅಲ್ಲಿಂದ ಮತ್ತೆ ನಮ್ಮ ಬೋಟ್ನ ಎತ್ಕೊಂಡು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗಿ ಅಲ್ಲಿಂದ ವಾಪಸ್ ನಾವು ತೊಗೊಂಡು ಹೋಗ್ಬೇಕು. ಯಾಕಂದರೆ ಮಿಡಿಲ್ ಆ ಒಂದು ಕಲ್ಲು ಉಳಿದ್ರಿಂದ ಆ ಫೋರ್ಸಿಂದ ನೀರು ಹೊರಗಡೆ ಬರ್ತಲ್ಲ, ಆ ಮೂಲಕ ನಾವು ಒಳಗಡೆ ಬರ್ತೀವಿ ರಾಫ್ಟಿಂಗ್ದು. ಹಂಗಾಗಿ ಅಡ್ಡ ವಾಪಸ್ ಹೋಗೋಕ್ಕಾಗಲ್ಲ ಪ್ರೆಷರ್ಗೆ ಅಂತ ಹೇಳಿ ವಾಪಸ್ ಈ ಬೋಟ್ನ ನಮ್ಮ ಕೂಡ ಎತ್ಕೊಂಡು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಮುಂದೆ ನೋಡೋಣ ಯಾವ ಥರ ಮಾಡ್ತಾರೆ ಅಂತ ಹೇಳಿ. ಅಲ್ಲಿಂದ ನೋಡ ಸೈಡ್ ಎತ್ಕೊಂಡು ಹೋಗ್ಬೇಕಾ? ಗಾಡಿ ಮೇಲೆ ಹಾಕ್ಬೇಕು. ಗೈಸ್ ನೋಡಿದ್ರಲ್ಲ ವಿಡಿಯೋನಲ್ಲಿ ನಾವು ಬೋಟ್ ಇದೇನಿತ್ತಲ್ಲ ಅದನ್ನು ಒಂದು ಪಿಕಪ್ಪಲ್ಲಿ ಹಾಕಿದರೆ ಇದು ಇಲ್ಲಿಂದ ಇಲ್ಲಿ ಪಾತ್ ಇದೆ, ನಾವು ಹೋಗೋದು ಸ್ಟೆಪ್ಸ್ ಇದಾವೆ, ಇಲ್ಲಿಂದ ಎತ್ಕೊಂಡು ಹೋಗಿರ್ಲಾರ್ದ ಇಲ್ಲಿ ಒಂದು ರೌಂಡ್ ಸರ್ಕಲ್ ಹೊಡ್ಕೊಂಡು ಮೇಲ್ಗಡೆ ಬರುತ್ತೆ, ಮೇಲ್ಗಡೆ ಬಂದು ಅಲ್ಲಿ ಡಂಪ್ ಮಾಡುತ್ತೆ. ಸೊ ಅಲ್ಲಿಂದ ನಾವು ಈಸಿಯಾಗಿ ಅಂದರೆ ವಾಟರ್ ಫ್ಲೋ ಸ್ವಲ್ಪ ಕಮ್ಮಿ ಇರುತ್ತೆ, ನಾವು ವಾಪಸ್ ವಾಟರ್ ಅಪೋಸಿಟ್ ಸೈಡು ಪೆಡಲ್ ಮಾಡ್ಕೊಂಡು ಈಸಿಯಾಗಿ ಹೋಗ್ಬೋದು ಅಂತ ಹೇಳಿ ಅಲ್ಲಿಗೆ ತಂದು ಇಲ್ಲಿ ಆಲ್ರೆಡಿ ನೀವು ನೋಡ್ತಿದ್ದೀರಿ ನೋಡ್ರಿ, ಇಲ್ಲಿ ಒಂದು ಆಲ್ರೆಡಿ ಬೇರೆ ಬೋಟ್ ಒಂದು ಬಂದು ನಿಂತಿದೆ. ಸೊ ಈ ಪ್ಲೇಸಿಗೆ ನಾವು ಈಗ ಹಾಕಿದ್ದು ಬೋಟ್ ಬಂದು ನಿಂತಿರುತ್ತೆ. ಸೊ ಇಲ್ಲಿಂದ ತಗೊಂಡು ನಾವು ವಾಪಸ್ ಹೋಗ್ತೀವಿ ನಮ್ಮ ಪಾಯಿಂಟಿಗೆ. ಹೇಳಿದ್ನಲ್ಲ ನಮ್ಮ ಹಾಕಿರೋ ಒಂದು ಬೋಟ್ ಬಂತು ಅಂತೇಳಿ. ಸೊ ಇದನ್ನು ಈಗ ನಾವು ಇಲ್ಲಿಂದ ಇಳಿಸ್ಕೊಂಡು ಈ ಒಂದು ಪಾತಲ್ಲಿ ನಾವು ಹೋಗ್ಬೇಕು ಮುಂದಕ್ಕೆ. ಸೊ ನಮ್ಮ ಬೋಟು ನೀರಿಗೆ ಬಿದ್ದಾಯಿತು. ಸೊ ಈಗ ಬೋಟನ್ನು ಹತ್ಕೊಂಡು ಪೆಡಲ್ ಮಾಡಿಕೊಂಡು ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ಗೆ ನಾವು ಹೋಗ್ಬೇಕು. ಸ್ವಲ್ಪ ಅಲ್ಲೇ ತಂದುಬಿಟ್ರೆ ಚಲೋ ಆಗ್ತಿತ್ತು, ಹೊಲ್ಸಾಗಲ್ಲ ಅಂತ. ಈ ಒಳಗೋಗ್ತಾವೆ ಸರ್ ಎಲ್ಲ ಅಡ್ವೆಂಚರು.
ಇಲ್ಲಿಗೆ ರಿವರ್ ರಾಫ್ಟಿಂಗ್ ಎಂಡ್ ಆಯಿತು. ಸೊ ಈಗ ನೆಕ್ಸ್ಟ್ ಏನಿದ್ರು ವಾಪಸ್ ಹೋಗೋಣ. ರಿವರ್ ರಾಫ್ಟಿಂಗ್ ಅಂತೂ ಫುಲ್ ಟಯರ್ಡ್ ಆಗಿದ್ದೀವಿ, ಕೈಯೆಲ್ಲ ಪೇನ್ ಆಗಿದ್ದಾವೆ ಮಾಡಿ ಪೆಡಲ್ ಮಾಡಿ. ಸೊ ವಾಪಸ್ ಹೋಗ್ಬಿಟ್ಟು ಹೊರಗಡೆ ಮಸ್ತ್ ಒಂದು ಹೋಟೆಲ್ ಹುಡುಕಿ ಊಟ ಮಾಡೋದು. ಫುಲ್ ಅಂದರೆ ಫುಲ್ ಹಸ್ವಾಗಿತ್ತು. ಸೊ ಈಗ ಏನಾದರೂ ಒಟ್ಟಿಗೆ ಬೇಕಿತ್ತು, ಯಾಕಂದರೆ ಪೆಡಲ್ ಮಾಡಿ ಬೋಟಿಂಗ್ ಮಾಡಿ ಅದೆಲ್ಲ ಮಾಡಿ ಫುಲ್ಲು ಒಂಥರ ವೀಕ್ ಆದಂಗೆ ಆಗಿತ್ತು ಬಾಡಿ. ಸೊ ಊಟ ಬೇಕಿತ್ತು, ಪ್ರಾಪರ್ ಆಗಿ ಇರುವಂತಹ ಒಂದು ಹೋಟೆಲ್ ಸಿಕ್ತು, ಮಸ್ತ್ ಹೊಡಿತಿದ್ದೀವಿ ಬ್ಯಾಟಿಂಗ್. ರಿವರ್ ರಾಫ್ಟಿಂಗ್ ಮಾಡಿದ್ದು ಆಯಿತು, ಹೊಟ್ಟೆ ತುಂಬ ತಿಂದಿದ್ದು ಆಯಿತು. ಈಗ ಒಂದು ಪ್ಲೇಸ್ ನಾವು ಸಿಟಿನಲ್ಲಿ ಬಾಕಿ ಉಳಿಸಿದ್ವಿ. ಸೊ ವಾಪಸ್ ದಾಂಡೇಲಿಗೆ ಹೋಗಬೇಕು. ಅಲ್ಲಿ ಒಂದು ಕ್ರೊಕೊಡೈಲ್ ಪಾರ್ಕ್ ಅಂತ ಇದೆ. ಸೊ ಅಲ್ಲಿ ಭಾಳಷ್ಟು ಮೊಸಳೆಗಳಿವೆ ಅಂತೇಳಿ ನಾವು ನೋಡಿದ್ವಿ ಇಂಟರ್ನೆಟ್ಟಲ್ಲಿ. ಸೊ ನೋಡೋಣ ಯಾವ ಥರ ಇರುತ್ತೆ ಅಂತೇಳಿ. ಸೊ ಅಲ್ಲಿಗೆ ಹೋಗ್ತಿದ್ದೀವಿ, ನೋಡೋಣ. ಇನ್ ಕೇಸ್ ಅದು ಓಪನ್ ಇತ್ತು ನಾವು ಹೋಗೋಷ್ಟಿಗೆ ಅಂತಂದರೆ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ. ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ದಾಂಡೇಲಿಗೆ ಬಂದಾಗ ತೋರಿಸ್ತೀನಿ. ನೋಡೋಣ ಬನ್ನಿ ಯಾವ ಥರ ಇದೆ ಅಲ್ಲಿ ಅಂತೇಳಿ. ಮಾಡಲ್ಲ ನೋಡಿ ಫ್ರೆಂಡ್ಸ್, ಇಬ್ರು ಯಾವಾಗ ನೋಡಿದ್ರು ಜಗಳ ಆಡ್ತಾರೆ ಫ್ರೆಂಡ್ಸ್. ಇವಳೊಬ್ಳು ಡ್ರೈವರ್ ಕರೆಕ್ಟ್ ಆಗಿರೋ ಕರ್ಕೊಂಬ ನೆಕ್ಸ್ಟ್ ಟೈಮ್. ಹೌದು ಫ್ರೆಂಡ್ಸ್, ಏನೋ ಮಾಡಕ್ಕಾಗಲ್ಲ, ಹಣೆ ಬರ. तीन फोन पे है? हाँ दे दो। आपका ने टोटल 150 डन। फोन पे टिकट ಟಿಕೆಟ್ दे दो. ಮೊಸಳೆ ಅದಾವ? ಎಷ್ಟು ಜಗ್ಗಿದಾವ? ಹೆಸರೇನು ನಿಂದು? नाम क्या आपका? ऋषिकेश. कन्नड़ा बात करो भाई. कन्नड़ा नहीं आता. कहाँ से आप? आप कहाँ से? यहाँ के है? वो कन्नड़ नहीं कन्नड़ा. ಫೈನಲಿ 50 ರೂಪಾಯಿ ಪರ್ ಪರ್ಸನ್ 50 ರೂಪಾಯಿ ಒಂದು ಟಿಕೆಟು ತೊಗೊಂಡು ಹೋಗ್ತಿದ್ದೀವಿ. ಒಳಗಡೆ ಹೋಗೋಣ, ಮೊಸಳೆಗಳು ಕಾಣಿಸಿದ್ರೆ ನೋಡೋಣ. ಮ್ಯಾಕ್ಸಿಮಮ್ ನಾನು ಡ್ರೋನ್ ಶಾಟ್ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ, ಇನ್ ಕೇಸ್ ಅದು ಆಯಿತು ಡ್ರೋನ್ ಶಾಟ್ ಅಂದರೆ ನಿಮ್ಗೆ ಹಾಕ್ತೀನಿ ಮುಂದೆ ವಿಡಿಯೋನಲ್ಲಿ. ಇಲ್ಲಿಗೆ ದಾಂಡೇಲಿ ವಿಡಿಯೋ ಕ್ಲೋಸ್ ಆಗುತ್ತಾ. ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಐ ಹೋಪ್ ಸೊ ಎಂಜಾಯ್ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್.